ಚಕ್ರ ಅದಕ್ಕೆ ಹೇಳ ಏನ್ ಮಾಡಕ್ ಹೋದೆ ನೀನು? ಏನಾಯ್ತು? ಕೈ ಸಿಗಾಕತ್ತಿ ಕೈಗೆಲ್ಲ ಮಾಡ್ಕೊಂಡು ಏನಿಲ್ಲ ಅಂತಲ್ಲ ಮನುಷ್ಯನ ದೇವ ನಾವು ದೇವ್ರ ಹಿಂಗ್ ಕೊಟ್ಟಿರೋದೇ ಪುಣ್ಯ ಅನ್ಕೊಂಡಿರ್ಬೇಕು ಅಷ್ಟೇ. ಇಷ್ಟು ಇನ್ಸ್ಟ್ರಕ್ಷನ್ ಕೊಟ್ರೆ ಇಷ್ಟೊತ್ತಿಗೆಲ್ಲ ಬಿರಿಯಾನಿನ ಎಲ್ಲತ್ತಿನ ಗೊತ್ತಾಗತ್ತ ಸೆನ್ಸ್ ಆಗತ್ತೆ. ಅಷ್ಟೆಲ್ಲ ಸೆನ್ಸರ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್ಸ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಒಂದು ಚಾಲೆಂಜಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ. ಅದು ಏನಪ್ಪ ಅಂದರೆ ನೋಡಿ, ಇಲ್ಲಿ ಒಬ್ರು ತೋರಿಸ್ತಾ ಇದೆಯಾ? ಒಬ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಇವ್ರು ಯಾರು ಅಂತ ಗೊತ್ತಾ ಎಲ್ಲರಿಗೂ? ತಾಳಿ ಕಟ್ಟಿರೋ ಗಂಡ ನೋಡಿ, ಇದನ್ನ ಫುಲ್ ಬ್ಲೈಂಡ್ ಫೋಲ್ಡ್ ಮಾಡಿದ್ದೀನಿ. ಸೊ ಇದೇನಪ್ಪ, ಕಿಚನಲ್ಲಿ ಬ್ಲೈಂಡ್ ಫೋಲ್ಡ್ ಮಾಡಿದ್ದಾಳೆ ಇವಳು. ಏನೆಲ್ಲ ಟಾಸ್ಕ್ ಕೊಡ್ತಾಳಪ್ಪ ಅಂತ ಅನ್ಕೊಂತೀರಾ? ಎಸ್, ಇವತ್ತು ಅಷ್ಟೇ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಖುಷಿನ ಕರ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಮಾಡ್ಬೋದಾಗಿತ್ತು, ಬಟ್ ನಾನು ತಗೊಂಡು ನಾನೇ ಮಾಡೋಕ್ಕಾಗತ್ತಾ? ಸೊ ಇದೆಲ್ಲ ಖುಷಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಎಸ್. ಸೊ ಬನ್ನಿ, ಇವಾಗ ಏನಪ್ಪ ಅಂತಂದರೆ ಖುಷಿ ಕುಕಿಂಗ್ ಮಾಡಬೇಕು. ಆಲ್ರೆಡಿ ರೊಟ್ಟಿ ಮಾಡಾಗಿದೆ, ಓಕೆನಾ? ಸೊ ರೊಟ್ಟಿ ಚಪಾತಿನೂ ಮಾಡಾಗಿದೆ. ಸೊ ಈಗ ಏನು ಮಾಡ್ತೀರಾ ಖುಷಿ ಅವರೇ? ಎಗ್ ಕರಿ, ಚಪಾತಿಗೆ ರುಚಿಯಾಗಿ ಡಾಬಾ ಸ್ಟೈಲ್ ಎಗ್ ಕರಿ ಮಾಡೋಣ ಅಂತ ಇದ್ದೀನಿ. ಅದು ನಮ್ಮ ಪ್ರತಿಯೊಬ್ಬರಿಗೆ ಚಾಲೆಂಜ್ ಬೇರೆ ಕೊಟ್ಟಿದ್ದಾರೆ. ಓ, ಡಾಬಾ ಸ್ಟೈಲ್ ಮಾಡೋಕ್ಕೆ ನಾರ್ಮಲ್ ಸ್ಟೈಲ್ ಮಾಡೋದು ಹೆಂಗೆ ಅಂತ ಗೊತ್ತಾ? ಫಸ್ಟ್ ಆಫ್ ಆಲ್ ಡಾಬಾ ಸ್ಟೈಲ್ ಇರಲಿ, ಹೈಪ್ ಇರಲಿ ಅಂತ ಡಾಬಾ ಸ್ಟೈಲ್ ಅಂದ್ರೆ, ಬಟ್ ಹೆಂಗಾಗುತ್ತೋ ಗೊತ್ತಿಲ್ಲ. ನೋಡ್ತಾ ಇದ್ದೀನ ಒಟ್ಟು ಕ್ಯಾಮ್ರಾ ನೀನು ಹಿಡಿತಾ ಇದೆಯಲ್ಲ, ಕಾಣಿಸ್ತಾ ಇದ್ದೀನ? ಓ, ಚೆನ್ನಾಗಿ ನನಗಂತೂ ಏನು ಕಾಣಿಸ್ತಾ ಇಲ್ಲ. ನಿನಗೆ ಹೆಂಗೆ ಕಾಣಿಸುತ್ತಾ ಇವಾಗ? ಮತ್ತೆ ನೀನು ಹೆಂಗೆ ಅಡುಗೆ ಮಾಡೋದು? ನೋಡೋಣ, ಚಾಲೆಂಜ್ ಅಕ್ಸೆಪ್ಟೆಡ್. ಬ್ಲೈಂಡ್ ಫೋಲ್ಡಲ್ಲಿ ಚಾಲೆಂಜ್ ಅಂತ ಈ ಒಂದು ಏನದು ಕರಿ ಮಾಡೋಣ ಅಂತ ಹೇಳಿದೀನಿ ಖುಷಿಗೆ ಮಾಡಲಿ ಅಂತ. ನೀನು ಹೆಲ್ಪ್ ಮಾಡ್ಬೋದು ಸ್ವಲ್ಪ ಆಯ್ತಾ? ಹೆಲ್ಪ್ ಮಾಡ್ತೀನಿ, ಹೆಲ್ಪ್ ಮಾಡುವೆ. ಬನ್ನಿ, ಫಸ್ಟ್ ಎಲ್ಲ ತಕ್ಕೊಟ್ಬಿಡ್ತೀನಿ. ಈಗ ಚಾಪ್ ಎಲ್ಲ ನೀವೇ ಮಾಡ್ಬೇಕು, ಕಟಿಂಗ್, ವೆಜಿಟೇಬಲ್ ಕಟಿಂಗ್ ಎಲ್ಲ ವೆಜಿಟೇಬಲ್ಸ್ನ ತಗೊಂಡು ಜೊತೆಗೆ ತಗೊಂಡೆಲ್ಲ ಆಗಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ನಾನು ಹೆಲ್ಪ್ ಮಾಡ್ತೀನಿ, ಡೈರೆಕ್ಷನ್ಸ್ ಎಲ್ಲ ಹೇಳ್ತೀನಿ ನಿಂಗೆ. ಅಲ್ಲ, ತಕ್ಕೊಡ್ಬೇಕು. ನಿಂಗೆ ನಮ್ಮ ಮನೆ ಹೆಂಗೆ ಎಲ್ಲ ಗೊತ್ತೆ. ನಿಂಗೆ ಹೋದ್ರೆ ಫ್ರಿಜ್ಜಲ್ಲಿ ಎಲ್ಲ ಸಿಗುತ್ತೆ. ಸರಿ ಆಯ್ತು, ಹೆಲ್ಪ್ ಮಾಡ್ತೀನಿ ಆಯ್ತಾ? ಹಿಂಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ, ಹೆಲ್ಪ್ ಮಾಡ್ತೀನಿ. ನೀನು ಮಾಡು. ಮತ್ತೆ ಕೈ ಅದ್ರ ಇಟ್ಬಿಡಿ. ಮತ್ತೆ ಇಲ್ಲಿದೆ. ಮತ್ತೆ ಏನಾದ್ರು ಆದ್ರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ನೀನು ನೀಟಾಗಿ ಇದು ಮಾಡಿ, ಟಕ್ ಟಕ್ ಅಂತ ಮೂಮೆಂಟ್ಸ್ ಮಾಡಂಗಿಲ್ಲ. ಓಕೆ, ನಿನ್ನ ಗೈಡೆನ್ಸ್ ತಗೊಂಡೇ ಮಾಡ್ತೀನಿ. ಹುಷಾರಾಗಿ ನೋಡಿ ಮಾಡಬೇಕು. ಎಲ್ಲರೂ ಟ್ರೈ ಮಾಡೋ ಇದಿಲ್ಲ, ಸುಮ್ಮನೆ ನಾವು ಫನ್ಗೋಸ್ಕರ ಮಾಡ್ತಾ ಇರೋದು. ಓಕೆನಾ? ನಾನು ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಅಲ್ಲಿ ತನಕ ಖುಷಿ ಏನು ಮಾಡಲ್ಲ. ಓಕೆ, ಕಮ್ ಅಂದ್ರೆ ಈಗ ತಾನೇ ಇನ್ಸ್ಟ್ರಕ್ಷನ್ ಅಂದ್ಬಿಟ್ಟೆ. ಚುನೋ ಅಷ್ಟ್ ಮುಂದೆ ಹೋಗ್ಬಾರ್ದು, ನೀನ್ ಇಲ್ಲಿರ್ಬೇಕು, ನೀನು. ನಾನು ಹಿಂಗ್ ಬರ್ಬೇಕು. ನೀನ್ ಹಂಗ ಹೋದ್ರೆ ಗೋಡೆ ದಣ ಮುಡಿಸ್ಕೊಂತೀನಿ ನೋಡು. ಇಲ್ಲಿ ಫ್ರಿಜ್ ಇದೆ ಚುನೋ, ಇದೇ ಫ್ರಿಜ್ ಬಿಡ, ನಾನು ನೋಡ್ತೀನಿ. ತಡಿ, ಎಲ್ಲ ನಾನು ನೋಡ್ತೀನಿ. ಈಗ ಏನ್ ತಗೊಂತೀಯ? ಡೋರ್ ಓಪನ್ ಮಾಡ್ತೀನಿ ಫಸ್ಟ್, ಆಮೇಲೆ ಸ್ವಲ್ಪ ಸ್ಟೇಬಲ್ ಆಗಿ ಕುತ್ಕೊಂತೀನಿ. ಪ್ರತಿ ಈ ತರ ಮಾಡಿರೋದು ಹೆಲ್ಪ್ ಆಗುತ್ತೆ. ಬಾಕ್ಸ್ ಅಲ್ಲಿ ಈ ಬಾಕ್ಸ್ ಇರ್ಲಿ ಸದ್ಯಕ್ಕೆ. ಇಲ್ಲಿ ಕೆಳಗಡೆ ಅಲ್ಲ, ಟೊಮೊಟೊ ಅದು ಇವತ್ತಿನ ತಂದಿದ್ದು ಎತ್ತಿಟ್ಟಿಲ್ಲ. ಏನಿದು? ಈರುಳ್ಳಿ. ಓಕೆ, ಅಲ್ಲ ಟೊಮೊಟೊ ಮೆತ್ತಗಿದೆ. ಟೊಮೊಟೊ ತಗೊಂಡ್ಬೇಕು. ಓಕೆ, ಆಮೇಲೆ ಅದಕ್ಕೆ ಏನಾಗ್ತೀಯಾ? ಟೊಮೊಟೊ, ಟೊಮೊಟೊ, ಮೆಣಸಿನ್ಕಾಯಿ, ಚಿಲ್ಲಿ. ಮೆಣಸಿನ್ಕಾಯಿ ಅಂದ್ರೇನು, ಚಿಲ್ಲಿ ಅಂದ್ರೇನು? ಸಾರಿ, ಇದು ಟೊಮೊಟೊ, ಆನಿಯನ್ನು, ಚಿಲ್ಲಿ, ಜಿಂಜರು, ಆಮೇಲೆ ಸ್ವಲ್ಪ ಇದು ಬೆಳ್ಳುಳ್ಳಿ. ಇದೆಲ್ಲ ಇದೇ ಸಿಗ್ತಾ ಇಲ್ಲ, ಹಿಂಗೆ ಎತ್ತದು ಇಲ್ಲೇ ಇದೆಯಲ್ಲ. ಓಕೆ, ಬೇಡ ನಿನಗೆ ಕೈ ಹಿಡ್ಕೊಳ್ಳೋ ಶಕ್ತಿ, ಕೈ ಹಿಡಿದ್ರೆ ಇದೆಯಾ ನಿಲ್ಲೇ? ನಿಧಾನ, ನೀನು ಡೋರ್ ಹಾಕ್ತೀನಿ ತಡಿ. ನಾನು ಹಾಕ್ತೀನಿ ಬಿಡು.
ಹೋಗ್ಲಾ ಡೈರೆಕ್ಟ್ ಆಗಿ ಏನಾಯ್ತು? ಕೈ ಸಿಗಾಕೊಂತಿ ಹೇಳ್ಬೇಕು ತಾನೆ. ಕೈ ಸಿಗಾಕ ಕೈ ಬಿಡ್ಬೇಕು ತಾನೆ. ಇದನ್ನೇ ಹೇಳು, ಇದೇ ಇನ್ಸ್ಟ್ರಕ್ಷನ್ ಪ್ರತಿ ಕೊಡೋ. ಕೈ ಫಸ್ಟ್ ಹಿಡ್ಕೊಳ ಕೈನ. ಬಾ. ಓ ತುಂಬಾ ಕಷ್ಟ ಇವತ್ತು ಅಡಿಗೆ ಮಾಡ್ದೆ. ಆ ಕಡೆ ಎಲ್ಲ ಹೋಗ್ಬೇಡ, ಹಿಂಗೆ ಬರ್ಲಾ? ನೆಕ್ಸ್ಟ್ ಇಲ್ಲೇ ನಿಂತ್ಕೊ ಈ ಕಡೆ. ಹಂಗೆ ನಿಂತು ಬಿಟ್ರೆ ಹೆಂಗೆ? ಏನ್ ಮಾಡ್ತಿದೀಯ? ಏನ್ ಮಾಡೋಕು? ಈರುಳ್ಳಿ ಎಲ್ಲಿ ಅಂತ ಹೇಳ್ತಾ ಇಲ್ಲ ನೀನು. ಇದು ತಗೊಳಕ್ ಇದ್ರೆ ಈರುಳ್ಳಿ ಎಲ್ಲಿ? ಈರುಳ್ಳಿ ತಗೊಂಡೇ ಇಲ್ವಲ್ಲ ಇನ್ನು, ಟೊಮೊಟೊ ಅಷ್ಟೇ ತಗೊಂಡ್ರದು. ಸೀಸರ್ ನೋಡಿಲ್ಲ ಹಿಂಗೆ 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 ಸೀಸರ್. ವೆರಿ ಗುಡ್. ಕರೆಕ್ಟ್ ಆಯ್ತನಾ? ಹಿಂಗೆ ಚಿನ್ನ ಈರುಳ್ಳಿ ಅಲ್ವಾ ಜಾಸ್ತಿ? ಹಣ್ಣಾಗಿರೋದು ತಗೋಬೇಕು. ಹಣ್ಣೊಂದು ನನಗೆ ಗೊತ್ತಾದ ಹಣ್ಣಾಗಿರೋದು ಇಚ್ಚಕ್ ನೋಡ್ಲಾ? ಯಾವ್ದು ಹಣ್ಣಾಗಿರೋದು ಇದ? ಇನ್ನೊಂದು ನೋಡ್ ಹಂಗೆ ಲೈಟಾಗಿ ಇದೊಂದ ಮೆತ್ತಗೆ ಅನ್ಸುತ್ತೆ. ಹೋಗ ಇದಾ? ಇದಾ? ಓಕೆ. ವಾಟ್ ನೆಕ್ಸ್ಟ್? ನೀನೇ ಹೇಳ್ಬೇಕು. ಈರುಳ್ಳಿ ಮೆಣಸಿನ್ಕಾಯಿ ಆಯ್ತು. ಈರುಳ್ಳಿ ಎಲ್ಲಿ ಇಡ್ತೀವಿ? ಈರುಳ್ಳಿ ಒಂದೊಂದ್ಸಲ ಈ ಕಡೆ ಇಲ್ಲಿ ಒಂದ್ಸಲ ಇಲ್ಲೇ ಕೆಳಗಿಟ್ಟಿರ್ತೀವ. ಇದನಾ ಈರುಳ್ಳಿ ಜಾಸ್ತಿ ದೊಡ್ಡದೊಡ್ಡ ತಗೊಳ್ಳ. ನಿಧಾನ. ಫಸ್ಟ್ ಚಾಕು ತಗೊಂತೀನಿ. ನನ್ನ ಫೇವ್ರೆಟ್ ಚಾಕುನ ತಗೊಂತೀನಿ. ಸ್ವಲ್ಪ ಗೈಡ್ ಮಾಡ್ತೀರಾ? ಎಲ್ಲಿ ಟೀನು? ಅಲ್ಲೇ ಇದೆ, ಅಲ್ಲೇ ಇದೆ. ಸ್ಪೂನ್ ಸೆಕ್ಷನ್ ಇದೆ. ಇದೆ ನನ್ನ ಫೇವ್ರೆಟ್ ಚಾಕು. ಚಾಪರ್ ಇಲ್ಲೇ ಇಲ್ಲ. ಇದ್ರಲ್ಲಿದೆ. ವಾಶ್ ಮಾಡಕ್ಕೆ ಇಟ್ಟಿದ್ದೆ. ನೀನು ಹತ್ರ ರೋಡಪ್ಪ ಇಟ್ಬಿಡ್ತೀನಿ. ಇಲ್ಲೇ ಇದೆಯಲ್ಲ. ತಿರುಗ್ಬೇಕಾರಲ್ಲ ಹೇಳೋ, ದಮ್ಮಂತ ತಿರುಗ್ಬಿಟ್ರೆ ಕಷ್ಟ. ಓಕೆ ಕುಡಿ. ಈರುಳ್ಳಿ ವಾಶ್ ಮಾಡಲ್ವಾ? ಈರುಳ್ಳಿ ಹೆಂಗೆ ಸಿಪ್ಪೆ ಸಮೇತ ವಾಶ್ ಮಾಡ್ಲಾ? ಓಕೆ ಮೇಡಮ್ ಇಲ್ಲ, ನೀವು ಕೈ ಹುಷಾರ್ ತಡೆದ ನಿಮಿಷ. ಪರ್ಫೆಕ್ಟ್ ಇದೆ ನಾನು. ಹೌದಾ? ಓ ಮಾಡಕ್ ಬರುತ್ತಾ? ಭಾಳ ಪರ್ಫೆಕ್ಟ್ ನೀನು. ಆದ್ರೆ ಸ್ವಲ್ಪ ಇದು ಸಿಪ್ಪೆ ಎಲ್ಲ ಸಿರಿ ಆಯ್ತಾ? ಕೈ ಹುಷಾರು. ಮಾಡ್ತೀನಿ ನೋಡ. ಟಕ ಟಕ ಟಕ. ನೀನ್ ಟಕ ಟಕ ಮಾಡೋದೇ ಬೇಡ, ಕೈ ಇದ್ರೆ ನೀವೇ ಜವಾಬ್ದಾರರು. ನಿಮ್ಮ ಸಿಪ್ಪೆ ನೀಟಾಗಿ ಬಿಡ್ಸುತ್ತೆ. ಕೈ ಹುಷಾರು ನಿಧಾನ. ಇಲ್ಲ ಚಿನ್ನ, ಗೊತ್ತಾಗತ್ತಾ? ಸೆನ್ಸ್ ಆಗತ್ತೆ. ಅಷ್ಟೆಲ್ಲ ಸೆನ್ಸರ್ ಇದೆಯಾ ನಿನಗೆ? ಸಿಪ್ಪೆ ಗೊತ್ತಾಗಲ್ಲ. ಅಬ್ಬಾ, ಬೆನಿಫಿಟ್ ಏನ್ ಗೊತ್ತಾ? ಬ್ಲೈಂಡ್ ಫೋಲ್ಡ್ ಇಂದ ಕಣ್ಣೂರಿಯಲ್ಲ ಈರುಳ್ಳಿ ಬಿಡಿಸ್ಬೇಕಾರೆ. ನಿಜ? ನೋಡೋಣ 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 ಬಿಡಿಸಿ. ಗೊತ್ತಿಲ್ಲ ನನಗೂ, ನೀವೇ ಹೇಳ್ಬೇಕು. ಅಲ್ಲ ನೋಡ, ಈ ಕಡೆ ತಿರುಗಿ ನೋಡೋಣ. ಬಿಡಿಸ್ತಾ ಇನ್ನ ನನ್ನ ಕಣ್ಣು ಮುರಿತದೆ ಮಗ. ಚೆನ್ನಾಗಿ ಬಿಡಿಸೋಣ. ಬಟ್ ಒಂದ್ ಲೇಯರ್ ಜಾಸ್ತಿನೇ ತೆಗಿತಾ ಇದೀನಿ, ಗೊತ್ತಾಗಲ್ಲ ಅಲ್ಲ? ಜಾಸ್ತಿ ತಗನ್ನ ಇಲ್ಲ, ನಡೆಯುತ್ತೆ ಅಷ್ಟೇ. ಏನೋ ಟ್ಯಾಕ್ಟಿಕ್ ಯೂಸ್ ಮಾಡ್ತೀರ ಟ್ಯಾಕ್ಟಿಕ್ಸ್. ನೋಡಿ, ಅಂದ್ರೆ ಬ್ಲೈಂಡ್ ಫೋಲ್ಡ್ ಅಲ್ಲೇ ಅವ್ನು ಇಷ್ಟು ಚೆನ್ನಾಗಿ ಕುಕ್ ಮಾಡ್ತಾನೆ ಅಂದ್ರೆ, ಇನ್ನು ನಾರ್ಮಲ್ ಇದ್ರೆ ಇನ್ನು ಹಿಂಗೆ ಇನ್ನು ಎಷ್ಟು ಫಾಸ್ಟಾಗಿ ಮಾಡ್ಬೋದು. ಓ ಡನ್. ಇದು ಸಿಪ್ಪೆದಾ? ಇಲ್ಲ, ಬಿಡಿಸ್ಬೇಕು ಇವಾಗ. ಡನ್. ಇಷ್ಟು ಇನ್ಸ್ಟ್ರಕ್ಷನ್ ಕೊಟ್ರೆ ಇಷ್ಟೊತ್ತಿಗೆಲ್ಲ ನಾನು ಬಿರಿಯಾನಿನ ಮಾಡ್ಬಿಡ್ತೀನಿ. ಇದನ್ನ ಇಡಕ್ಕೆ ಏನಾದ್ರು ತಟ್ಟೆ ಮಾಡ್ಬಿಡ. ಹಂಗೆ ಮಾಡು, ಕಟ್ ಮಾಡು ನೀಟಾಗಿ. ಸಿಪ್ಪೆ ಹೋಯ್ತಾ ಕಸ? ಏನೋ ಇಷ್ಟು ಚೆನ್ನಾಗಿ ಸಿಗ್ತಾ ಇದೆ ಕೈಗೆ. ಪರವಾಗಿಲ್ಲ ಹಂಗಾರೆ. ನನ್ನ ಮನೆ ಅದು ಈ ಚಾಕು ಇದೆಯಲ್ಲ, ದಿಸ್ ಇಸ್ ಮೈ ಫೇವರೆಟ್ ಚಾಕು ಇನ್ ದ ವರ್ಲ್ಡ್, ಇನ್ ದ ಇಂಡಸ್ಟ್ರಿಯಲ್. ಸಿಪ್ಪೆ ಇದು ಬಿಡಿಸೋದೇ ಕಷ್ಟ ಈಗ. ನಿನ್ ಕಣ್ಣು ಕಾಣಿಲ್ಲ ಅಂದ್ರೇನೆ ಹಿಂಗೆ. ನಿನ್ ಕಣ್ಣು ಕಾಂಡು ಇನ್ನು ಹಿಂಗೆ ಅಡುಗೆ ಮಾಡಬೇಡ ಹಂಗಾದ್ರೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೊಡೋ ನನಗೆ. ಎಲ್ಲೋ ಸಿಗ್ತಾ ಇಲ್ಲ ಇವಾಗ ಅಲ್ಲೇ. ಇಲ್ಲೊಂದಿದೆ. ಅದಕ್ಕೆ ನೋಡಿ ಈಗೇನು ಯೂಸ್ ಮಾಡಿದೆ ಹೇಳಿ, ಒಂದೊಂದ್ಸಲ ಹೋಗಕ್ಕಿಂತ ಕೈಗೆ ಸಿಕ್ಕಿದ ತಕ್ಷಣ ನಾಲ್ಕು ಎತ್ಕೊಂಡ್ಬಿಡೋದು. ಓ ನೈಸ್.
ಅಷ್ಟೇನಾ ಚಿನ್ನ? ಅಷ್ಟೇ. ಮತ್ತೆ ಹೇಳ್ಬೇಕು ತಾನೆ, ಹುಡುಕ್ತೀನಿ ತಡೋಗ್ತಾ ಇದೀನಿ. ಈಗ ತಡಿ, ಅದನ್ನೆಲ್ಲ ಸಿಪ್ಪೆ ನಾನೇ ಎತ್ತಿಟ್ಬಿಡ್ತೀನಿ ಬೇಕಾರೆ. ಅಷ್ಟೇ ರಿಸ್ಕ್ ತಗೊಳ್ಳೋದು ಬೇಡ ಪಾಪಾಚೆ. ಅದೆಲ್ಲ ಅಲ್ಲೇ ಇರಲಿ, ಆಮೇಲೆ ತೆಗಿ ಅಂತ. ಈಗ ವಾಶ್ ಮಾಡಕ್ಕೆ ಒಂದು ಬೌಲ್ಗೆ ಕೊಟ್ಬಿಡ್ಲಾ? ಹಂಗೆ ಮಾಡ್ತೀನಿ ಬಿಡೋ, ಇಲ್ಲ ಟ್ಯಾಪಲ್ಲೇ. ಓ ಅಷ್ಟೆಲ್ಲ ನಿಂಗಿದೆಯಾ? ನೋಡಿ ಈಗ ನೋಡ್ತೀನಿ ಇದೇ ಟ್ಯಾಪು ಕೆಳಗೆ ಇಲ್ಲಿ ಮೇಲೆ ನಮ್ದು ಇದಿದೆ, ಏನಿದೆ ಹಾಕೋದಿದೆ. ಹುಷಾರಿದ್ದು, ಇದು ಹುಷಾರು. ಹೌದು. ಏ ಯಾರ ಇವನು ಗುರು? ಕೈ ನಿನ್ನಲ್ಲಿ ಸ್ಟೆಂಟ್ ಮಾಡ್ದಂಗಲ್ಲ. ಸೀರಿಯಸ್ ನೋಡು. ಓ ಇದು ಮಿಕ್ಸಿಗೆ ತಾನೇ ಇದು ಹೊಡಿತಾ ಇರೋದು ನಾವು. ಸಾಕಲ್ಲ ಇಷ್ಟ ಹಂಗಾರ. ಬಟ್ ಇದನ್ನ ಹಾಕಕ್ ಒಂದು ತಟ್ಟೆ ಇಲ್ಲ, ಜಾರೆ ಕೊಟ್ಬಿಡ್ತೀನಿ. ಓ ಇದು ಫ್ರೈ ಮಾಡ್ಬೇಕು. ನಿಮಿಷ ಮನೆ ಮರ್ಚ್ಬಿಡ್ಲಾ ಅದೊಂದು? ಬೇಡ, ಯಾಕೆ ಅಷ್ಟೇ ಅಂತಾರೆ, ಇಷ್ಟೇ ಮಾಡಿದೀವಿ ಅಂತ ರೈಟ್ ಇಲ್ಲೇ ಇಲ್ಲ ಪಕ್ಕದಲ್ಲಿ ಇರುತ್ತೆ. ಹೆಂಗೆ ಹುಷಾರ್ ಕೈ ಮತ್ತೆ. ಇದೆಲ್ಲಿದೆ? ಚಲೋ ಇಲ್ಲಿ ಇಟ್ಕೊಂತೀನಿ ಫಸ್ಟ್ ಹಿಂಗೆ. ಓ ಅಷ್ಟೆಲ್ಲ ಸಣ್ಣ ಇಟ್ಟೆ. ನೀನು ಅದು ಆನ್ ಮಾಡ್ಕೊಳ್ಳೋಣ ಅಂತಾನೆ ಆಫ್ ಮಾಡ್ಕೊಟ್ಟೆ, ಕ್ಲೋಸ್ ಮಾಡಿ. ನೋಡ್ತಿದ್ದೆ ಆನ್ ಇದೆಯಾ, ಇದು ಆಫ್, ಇದು ಆನ್, ಹಿಂಗ ಆನ್. ಕೈ ಮತ್ತೆ ಗ್ಯಾಸ್ ಆನ್ ಇದೆಯಾ? ನೀನೆಂತಾನೆ ಆನ್ ಮಾಡ್ದ ಅವಾಗ್ಲೇ. ಇದು ಟ್ಯಾಟಿಕ್ಸ್, ಮೇಲಿಂದ ಹಾಕ್ಬಾರ್ದು, ಎಡ್ಜಿಂಗ್ ಹಿಡ್ಕೊಂಡ್ರೆ ಗೊತ್ತಾಗತ್ತೆ ಹಾಕ್ತಾ ಇದೀನೋ ಇಲ್ಲೋ ಅಂತ. ಹಾಕ್ತಿದ್ದೀನ? ಸಾಕ ಸಾಕ ಎಲ್ಲೂ ಇಡ್ಬಿಡ ಕೈ ಒಂದ್ ನಿಮಿಷ. ಓಕೆ ನೆಕ್ಸ್ಟ್ ಹೇಳು. ಇಲ್ಲಿ ಇಡ್ಕಸು. ಇದಕ್ಕೆ ಏನೇನು ಹಾಕ್ತೀಯಾ? ಅದಕ್ಕೇನಿಲ್ಲ, ಜಸ್ಟ್ ಫ್ರೈ ಅಷ್ಟೇ ಎಲ್ಲದು. ನಿಧಾನ ನೀನ್ ಮತ್ತೆ. ಹೋ ಅಷ್ಟು ದೊಡ್ಡ ದೊಡ್ಡಕ್ಕೆ ಮಾಡಿದ್ರೆ ಸಾಕಾ? ಯಾಕಂದ್ರೆ ಮಿಕ್ಸಿ ಮಾಡ್ತೀವಲ್ಲ. ಸೊ ಬಾ 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 ನಿಧಾನಕ್ಕೆ ಹೆಚ್ಚು ಅಂತೀನಿ ನಾನು. ಹ್ಯಾಂಡ್ ವಾಶ್ ಮಾಡ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ ಆ ಕಡೆಗೆ? ಆಫ್ ಮಾಡಲ್ಲ. ಇಲ್ಲೇ ಇದೆಯಾ? ಎಣ್ಣೆ ಹೋಗಿಬಿಟ್ರೆ ಕೊಡು. ಅಲ್ಲ ಈರುಳ್ಳಿ ಜಾಸ್ತಿ ಇದೆಯಾ? ಓಕೆ ಓಕೆ. ಏ ಆ ಕಡೆ ಈ ಕಡೆ. ಚಾಕು ಇದೆ ಇಲ್ಲ. ಎತ್ತಿಡು. ಇಲ್ಲೇ ಇದೆ ಪಕ್ಕ, ರೈಟ್ ಸೈಡ್. ಎತ್ತಿಡ್ಬೇಕಾನೆ. ಇದಂಗೆ ಮೆಣಸಿನ್ಕಾಯಿ ಹಿಂಗೆ ಹಾಕೋದಲ್ವಾ? ಮಿಕ್ಸಿ ಮಾಡ್ತೀಯಲ್ಲ ಅದನ್ನ. ಓ ಆಯ್ತಲ್ಲ ಅಲ್ಲಿಗೆ ಇನ್ನೇನು. ಅಲ್ಲ ಒಂದು ಉದ್ದುದಕ್ಕೆ ಎರಡು ಇದು ಅಷ್ಟೇ, 4 ಹೋಳಿದು. ಇದೆಲ್ಲ ರುಬ್ಬಕ್ಕೆ. ಎಂತ ಕುಕಿಂಗ್ ಮಾಡ್ತೀಯಾ? ಪರವಾಗಿಲ್ಲ ಹಂಗಾದ್ರೆ. ಲೈನ್ ಫೋಲ್ಡಲ್ಲೇ ಹಿಂಗೆ ಕಣ್ಣಾದ್ರೆ ನಿಮಗೆ ಎಷ್ಟು ರುಚಿ ಮಾಡ್ಕೊಡ್ತೀನಿ. ಮಾಡ್ಕೊಟ್ಟಿದ್ಯಾ? ನೋಡಿದೆ ಸ್ವಲ್ಪ ಫ್ರೈ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಸೊ ಹಂಗಾಗಿ ಇಲ್ಲಿ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ. ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇನಿಲ್ಲ, ಅದು ಫ್ರೈ ಆಗುತ್ತಲ್ಲ, ಅದು ಫ್ರೈ ಮಾಡೋಕ್ಕೂ ಇದಾಗುತ್ತೆ ಅಂತ ಸುಮ್ ಕೊಟ್ಟಿದ್ದೀನಿ. ಏನಾಗುತ್ತೆ ಫ್ರೈ ಅಷ್ಟೇ, ಅದು ಗೊತ್ತಾಗಲ್ಲ ಚಿನ್ನು. ಬಿಸಿ ಹಿಂಗ್ ಕೈಗೆಲ್ಲ ಹೊಡಿತಾ ಇರುತ್ತೆ, ಅದು ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಫ್ರೈ ಅಷ್ಟೇ. ಆಮೇಲೆ ಮತ್ತೆ ನಾನೇ ಬರ್ತೀನಿ ಫ್ರೈ ಮಾಡೋಕ್ಕಂತ ಅಷ್ಟೇ. ಆಯ್ತಾ? ಫ್ರೈ ಆಗಿದೆಯಾ? ಕಟ್ ಹೆಂಗ್ ಮಾಡಿಟ್ಟಿದ್ದಾರೆ ಅಂತ ಇಲ್ಲಿ. ಏನು ಆನಿಯನ್ ಅಲ್ಲ, ಚಿಲ್ಲಿ. ಆನಿಯನು ಚಿಲ್ಲಿ ಎಷ್ಟು ಫುಲ್ ಸ್ಲೈಸ್ ಆಗಿ ಬೇರೆ. ಬಾಬಾ ನಾನು ಬಿಸಿ ಹೋಗಿದೆ ಇಲ್ಲೋ ಅಂತ ನೋಡ್ಕೊಂಬರೋಣ ಅಂತ ಬಂದರೆ ಆಲ್ರೆಡಿ ಅದು ತಣ್ಣಗಾಗಿದೆ ಫುಲ್ಲು. ಇಲ್ಲಿ ನೋಡಿದ್ರೆ ಸಿಕ್ಕಿದೆ ಚಾನ್ಸು ಅಂತ ಮಲ್ಕೊಂಡ್ರದು. ಹೋಗ್ಬಿಡ್ತೀನಿ ಚಿನ್ನ, ನನಗೆ ಲೇಟ್ ಬೇರೆ ಆಯ್ತು. ನಿದ್ದೆ ಹೋಗ್ತೀನಿ. ನಿದ್ದೆನಾ? ಬಾ. ಆರ್ತಾ ಫುಲ್ ಆರಿದ್ಯಾ? ಅದು ಹೆಂಗೆ ಹಾರುತ್ತೆ? ಅಲ್ಲ ಕಮ್ಮಿ ಆಗಿದ್ಯಾ? ಏನು ಬಿಸಿ? ಅದೇನು ಪಕ್ಷಿನ ಹಾರಕ್ಕೆ?
ಎಲ್ಲಿದೆ ನನ್ನ ಕೈ ಕೈ ಬಿಡ. ಇದು ನನ್ನ ಪ್ಲೇಸ್ ತರಕಾರಿ ಹೆಚ್ಚೋದು. ಗ್ಯಾಸ್ ಸಿಗಲ್ಲ. ಇದು ಕೊಡು ಜಾರು. ಸುಡ್ತಾ ಇದೆಯಾ? ಇಲ್ಲ ನೋಡೋ ಚಲ್ ಬಿಡತ್ತೆ. ನಮ್ಮ ಹಾಕಿದ್ರೆ ಆಂಟಿ 3 ದಿನ ಬರಲ್ಲ. ಓ ಕರೆಕ್ಟ್ ಚಿನ್ನೋ, ಸಿಂಕಿಗೆ ಹಾಕ್ಬೇಡ ಜಾಸ್ತಿ. ಹಾಕ್ಲಾ? ನೋಡು ಚಿನ್ನು ನೀನು. ಸ್ವಲ್ಪ ಹಾಕದು ಗೊತ್ತಾಗುತ್ತಾನೆ? ಇಲ್ಲ ಗೊತ್ತಾಗಲ್ಲ ಇದು. ನೀ ಅಷ್ಟು ಸುರಿದ್ಬಿಟ್ರೆ ಮತ್ತೆ ನೋಡು. ಕರೆಕ್ಟ್ ಆಗಿದೆ. ಅದು ಸ್ವಲ್ಪನೇ ಇತ್ತೇನಲ್ಲ? ಇಲ್ಲ ಸುರ್ದಿಲ್ಲ, ಇನ್ನ ಇದೆ ಇದ್ರಲ್ಲಿ ಚೂರಿದೆ, ಇನ್ನೊಂದು ಸ್ವಲ್ಪ ಇದೆ. ಫುಲ್ ಹಾಕು. ಓ ಸ್ಪೂನ್ ಬೇರೆ ಬೇಕಾ ನಿಮಗೆ? ಏನು ಸ್ಟೈಲಾಗಿ ತಗೊಂತ ಇದೆಯಾ ಸ್ಪೂನ್ನ? ಏಯ್ ಉಪ್ಪೆಲ್ಲೋ ಸುಡುಕ್ ಮತ್ತದಲ್ಲಿ ಸುಡ್ತು. ಉಪ್ಪೆಲ್ಲೇ ಇಲ್ಲಿ ಅದು ಉಪ್ಪು ಸಕ್ಕರೆನಾ? ಓ ನೀನ್ ಕೊಟ್ಟಿದ್ದು ಅದನ್ನ ನಾವು ನೋಡೋದೇನು ಕಷ್ಟ ಏನಿಲ್ಲ. ಹಿಂಗೆ ಹಿಡ್ಕೊಂಡು ಛೀ ಸಕ್ಕರೆ ಸಾಕು ಪಕ್ಕ. ಅದು ಚೂರಷ್ಟೇ. ಅರಿಶಿನ ಅಷ್ಟು ಹಾಕಿದ್ರೆ ಅಷ್ಟೇ ಕತೆ. ಇನ್ನೂ ಚೂರು ಪಿಂಚ್ ಅಷ್ಟೇ, ಜಸ್ಟ್ ಪಿಂಚ್ ಕೊಡಿಲಿ. ನೀನು ಆಗ ಕೊಟ್ರೆ ಅಲ್ಲೇ ಹಾಕಂತಾನೆ ಇರ್ಸಿ. ಕಣ್ಣು ಕಟ್ಟಿದ್ರೆ ಒಂಥರ ನಮಗೆ ಮುಖ ಮೇಕ್ ಮಾಡ್ತಿ ಕೆಳಗೆ ಮಾಡ್ಕ ಹಿಂಗೆ ಮುಖ ಕಟ್ಟಿದ್ರೆ ನಮ್ಗೆ ಯಾಕೆ ಬ್ಯಾಲೆನ್ಸ್ ಇರೋಲ್ಲ ಬಾಡಿ ಒಂಥರ ಹಂಗೇನಿಲ್ವಲ್ಲ ಅನಿಸ್ತಾ ಇದೆ ನನಗೆ. ನಿನಗೆ ಫೀಲ್ ಆಗ್ತಾ ಇರ್ಬೇಕದು. ನಾನೇ ಕರೆಕ್ಟ್ ಆಗ್ತಿದ್ದೆ, ಅದು ರಾಂಗ್ ಇದೆ. ಇದು ಸ್ವಿಚ್ ಆನ್ ಮಾಡಿದ್ಯಾ? ವೈರ್ ಹಾಕಿದ್ಯಾ? ಓ ನಾನು ನೋಡ ಅಂತ ಅಂದ್ರೆ ಸ್ವಲ್ಪ ನೀರು ಹಾಕೋಣ. ಸಾಕು ನೀರು ಸ್ವಲ್ಪ. ಅದನ್ನ ಕ್ಲೋಸ್ ಮಾಡಿ. ಅದಕ್ಕೆ ಹೇಳ ಏನ್ ಮಾಡಕ್ ಹೋದೆ ನೀನು? ಅದೇನ ಇದಾಯ್ತಪ್ಪ, ಇಲ್ಲೆಲ್ಲ ಆಯ್ತಾ? ಚೂರಷ್ಟೇ ಕೈಗೆಲ್ಲ ಮಾಡಿಕೊಂಡು ಕರೆಕ್ಟ್ ಹಂಗೆಲ್ಲೇನಾಗಿಲ್ಲ. ಅಲ್ಲೆಲ್ಲಿದೆ? ಇನ್ನು ನೋಡಕ್ ಹೋಗ್ ನನಗಲ್ಲಿ ಇಲ್ಲ. ಮತ್ತೆ ಇನ್ನು ಇಲ್ಲೆಲ್ಲ ಇದು ಮಾಡ್ಕೊಂಡು ನೋಡಿ ಎಲ್ಲ ಗಲೀಜ್ ಮಾಡ್ಕೊಂಡು ಇವಾಗ ನಿಮಿಷ ಅದೇ ಬಾಣ್ಲೆ ಇಟ್ಬಿಡ್ಲಾ? ಇವಾಗ ನೀನೇ ಟೆಸ್ಟ್ ಮಾಡ್ಬೇಕು ಜೀರಿಗೆ ಯಾವ್ದು ಸಾಸಿವೆ ಅದು ಅಂತ. ಆಯಿಲ್ ಕೊಡು ಫಸ್ಟ್. ಅದು ಇದಕ್ಕೆ ಎಣ್ಣೆನೇ ಬೇಕಾಗಿಲ್ಲ. ಕೊಡು ಬಾಕ್ಸ್. ಇಲ್ಲಿ ಇನ್ನೂ ಸ್ವಲ್ಪ ಹತ್ರ ಬಾ. ಇದ್ರ ಮೇಲೆ ಇದೆ, ಹಂಗೆ ಹಿಡ್ಕೊಂಡ್ಬಿಡು. ಕೈಯಲ್ಲಿ ಹಿಡ್ಕೊಂತೀನಿ ನಾನು. ಅಷ್ಟಲ್ಲ ನೀವು ಸ್ಪೆಷಲಿಸ್ಟಾ? ನೀವು ಬರೀ ಕಾಲೇಜಲ್ಲಿ ಅಷ್ಟೆಲ್ಲ ಕೊಡಿಲ್ಲಲ್ಲ. ಏನು ಬಂತು ಡೈಲಾಗು. ಏನು ಹಾಕ್ತಿರೋದು? ನೋಡ್ತೀನಿ ರುಬ್ಬಕ್ಕೇನು ಮಸಾಲೆನೇ ಹಾಕಿಲ್ಲ. ಇದು ಸಾಸಿವೆ ಎಲ್ಲ ಹಾಕ್ಲಾ? ಕರೆಕ್ಟಾ? ಜೀರಿಗೆ. ಇದೇನಿದು? ಇದು ನಮಿಗೂ ಇದು ಎನರ್ಜಿ ಇರ್ಬೇಕು ಗೈಸ್. ಇದನ್ನೆಲ್ಲ ಮಾಡಿಸ್ಬೇಕು ಅಂದ್ರೆ ಮಾಡೋದನ್ನ ಮಾಡಿಸೋರಿಗೆ ಎನರ್ಜಿ ಇರ್ಬೇಕು. ಇವಾಗ ಇದು ನೋಡಿ ಎತ್ಲಾಗ ಹಾಕ್ಬೇಕ ನೋಡಿ ಹಾಕ್ಬಿಡು ಅತ್ಲಾಗೆ. ಈ ಕಡೆ ಬಾ. ಅಲ್ಲೇ ಫುಲ್ ಪಕ್ಕ. ಬಟ್ ಅಷ್ಟೊತ್ತಿಗೆ ಎಗ್ ನೀವು ಇದು ಮಾಡ್ಕೊಂಡ್ಬಿಡ್ತೀರಾ, ಹೊಡ್ಕೊಂಡು ಇದಕ್ಕೆ ಹಾಕೊಂತೀರಾ? ಅದು ಕೊಡಿ ಕೊಡಿ. ನಾನು ತಗೊಳ್ಳ? ಬೇಡ, ನೀವು ತಗೊಳ್ಳೋದಿಲ್ಲ, ಎಗ್ಗೆಲ್ಲ ತಗೊಳ್ಳೋದಿಲ್ಲ ಬೇಡ. ವಾಲ್ಯೂಮು ಟಿವಿಯಲ್ಲಿ ಹಾಕಿದ್ಯಾ? ಏನು ಕೊಡಲಿ? ಎಗ್ಗೋ ಇದು ಕೊಡೋ ಬೌಲು, ಸ್ಟೀಲ್ ಬೌಲು. ಏನಿದು? ಎಗ್ ಕೊಡೋ ಅಂದ್ರೆ ಇದೇನು? ಇಸ್ ಇಟ್? ಬಡ ಕೆಲಸ ರೀ ನಿಮ್ಮದು. ಸುಟ್ಟಿಗೆ ಇಟ್ಕೊಂಬಿಟ್ಟಿರ ಮತ್ತೆ. ನಿಧಾನ 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 ನಿಧಾನ. ನೀರು ಅದಂತೂ ಕೈ ಆಡ್ಬಿಡು. ಆಡ್ತೀನಿ ನೀನಲ್ಲೆಲ್ಲ ಹೋಗ್ಬೇಡ. ನೀ ಕೈ ಆಡ್ಕೊಂತೀರ, ನೀನ್ ಎಲ್ಲ ಹೋಗಿರ್ತೀಯ ಆಮೇಲೆ.
ಚೆನ್ನಾಗಿದೆ ಟೇಸ್ಟು. ಕೂಡ ನಾನೇ ಹಾಕ್ಬಿಡ್ತೀನಿ, ಇನ್ನೇನಿಲ್ಲ ಹಾಕತ್ತೆ. ಕೈ ಒಂದು ಇಷ್ಟು ಸಾಹಸ ಮಾಡ್ಕೊಂಡ್ಯಪ್ಪ. ಓ ಸೂಪರ್ ಆಗತ್ತೆ ಸಾಂಬಾರು ಇವತ್ತು. ಡನ್, ಹಾಕಾಯ್ತು. ಸಾಕಾ? ಇನ್ನೊಂದು ಚೂರು. ಹಾಕ್ಬಾ. ಏನು ಹಿಂಗೆ ನಿಂತ್ಬಿಟ್ಟಿದ್ದೀರಲ್ಲ ಫುಲ್ ಕೃಷ್ಣ ಅದೊಂದು ಬೌಲು ಕೃಷ್ಣನ್ ಥರ. ಸ್ಪೂನು ಎಗ್ ಕೊಡ್ತೀನಿ ನಾವು ಕೊಡು ಅಂದ್ರೆ ಅದು ಎಗ್ಗೆಲ್ಲ ಸ್ವಲ್ಪ ಕೇಸ್ ಸೆನ್ಸಿಟಿವ್. ಓ ಕೇಸ್ ಸೆನ್ಸಿಟಿವ್ ಆಯ್ತಾ, ತಗೊಳ್ಳಿ. ಅದಕ್ಕೆ ಹಾಂ ಕೊಡು, ಸ್ಪೂನ್ ಕೊಡು, ಬೌಲ್ ಕೊಡು. ಇಲ್ಲೆಲ್ಲ ಒಂದು ಸ್ಪೂನ್ ಇತ್ತಪ್ಪ. ತಗೊಳ್ಳಿ. ಬೌಲ್ ಹುಷಾರು, ಮತ್ತೆ ಬೌಲ್ ಇಲ್ಲೇ ಇದೆ, ತಗೋ ಇಟ್ಟಿದ್ದೀನಿ. ಪರವಾಗಿಲ್ಲ. ಏಯ್ ಇದು ಹಾಕ್ಬಿಡೋಚಿನ. ಹಾಕ್ಬಿಡ್ಲಾ? ಹ್ಞೂ ಓಕೆ. ಮುಗೀತಾ? ಮುಗೀತ್. ಅಂತೂ ಇಂತೂ ಎಗ್ ಗ್ರೇವಿ ಮಾಡಿದ್ದೀನಿ. ಚಾಲೆಂಜ್ ವಿನ್ ಆಗಿದ್ದೀನಾ? ನೀವು ವಿನ್ ಅಬ್ವಿಯಸ್ಲಿ ಆಗ್ತೀರಾ. ನೋಡಿ ಇಲ್ಲಿ ಆಗಿದೆ ಇಲ್ಲಿ. ಆದರೆ ಇದು ಒಂದು ಸ್ವಲ್ಪ ಇದಾಗಬೇಕು, ಅದೆಲ್ಲ ಬಾಯ್ಲ್ ಆಗಿ ಎಗ್ ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಂಗೆ ಹಾಕ್ಕೊಂಡು ಹಿಂಗೆ ತಿಂದ್ರೆ ಹೆಂಗ್ ತಿಂದ್ರೆ ಚಪಾತಿ ಹಿಂಗೆ ಮುರ್ಕೊಂಡು ಎಗ್ನ ಹಿಂಗೆ ಸ್ವಲ್ಪ ಗ್ರೇವಿಗೆ ಹಿಂಗೆ ಹಚ್ಕೊಂಡು ಕರೆಕ್ಟಾಗಿ ಹಿಂಗೆ ಸೂಪರ್ ಟೇಸ್ಟ್, ಸಕ್ಕತ್ತಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಆದರೆ ಈ ಥರ ತಿನ್ಬೇಡಿ. ಕಣ್ಣು ಬಿಟ್ಕೊಂಡು ನೀಟಾಗಿ ಮಾಡ್ಕೊಂಡು ತಿನ್ನಿ. ಎಸ್, ಚೆನ್ನಾಗಿರುತ್ತೆ. ರೊಟ್ಟಿಗೂ ಮಾಡ್ಬೋದಾ? ರೊಟ್ಟಿಗಿಂತ ಚಪಾತಿಗೆ ಚಂದ, ರೊಟ್ಟಿಗೆ ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಚಪಾತಿ ಎಗ್ ಗ್ರೇವಿ ಚಂದ. ನೋಡಿ ಗೈಸ್, ನಮ್ಮ ಚೆಫ್ ಅವರು ಆಲ್ರೆಡಿ ಮಾಡಾಗಿದೆ ಈ ಒಂದು ಎಗ್ ಐಟಮ್. ಎಗ್ ಏನಿದೆ ರೆಸಿಪಿ? ಎಗ್ ಗ್ರೇವಿ. ಎಗ್ ಗ್ರೇವಿ. ಇದು ಡಾಬಾ ಸ್ಟೈಲ್ ಎಗ್ ಗ್ರೇವಿ. ಓ ಡಾಬಾ ಸ್ಟೈಲ್ ಎಗ್ ಗ್ರೇವಿ ಅಂತೆ. ಓಕೆ, ನೋಡೋಣ ಡಾಬಾ ಸ್ಟೈಲ್ ಇದೆಯೋ ಇಲ್ವೋ ಏನೋ ಅಂತ ನಾನು ಹೆಂಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆನಾ? ಓಕೆ. ಎಷ್ಟು ನಿಮಿಷ ಬೇಕಾಗುತ್ತೆ ಬಾಯ್? ಇದು 4 to 5 minutes ಸಾಕು. ಸಾಕಾ? 4 to 5 minutes. ಓಕೆ, ಫುಲ್ ಚೆಫ್ ಇವರು. ನಮ್ಮ ಮನೇಲಿ ಮಾಡೋ ಅಡುಗೆ ಮಾಡೋದು ಇವರೇ ಡೈಲಿ. ನೋಡಿ, ಇನ್ನು ನೆಕ್ಸ್ಟ್ ಯಾವ್ದಾದ್ರು ರೆಸಿಪಿ ಬೇಕಾದರೆ ಕೇಳಿ ಗೈಸ್. ಓಕೆನಾ? ನಮ್ಮ ಮನೇಲಿ ಇವರು ಅಡುಗೆ ಮಾಡ್ತಾರೆ, ನಾನು ಅವ್ರಿಗೆ ಹೇಳ್ಬಿಟ್ಟು ಹೇಳ್ತೀನಿ. ಆಯಿತಾ? ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತಲೂ ನೀವು ಕೇಳಿ. ಕಣ್ಣು ಬಿಟ್ಕೊಂಡು ಹೇಳಿ, ಈ ಥರ ಕೂಡ. ಓಕೆ, ಸರಿ ಆಯಿತು. ಇವಾಗ ರಿಮೂವ್ ಮಾಡ್ಲಾ? ನೀವು ಮಾಡ್ಕೊತೀರಾ? ಮಾಡ್ತಾ ಇದೀನಪ್ಪ. ನೋಡು, ಕಣ್ ಕಾಣಲ್ಲ, ಕಣ್ ಕಿವಿ ಕಾಣಲ್ಲ. ಕೇಳಲ್ಲ ಅಂದವ್ರಿಗೆಲ್ಲ ಹೆಂಗಾಗುತ್ತೆ ಅಂತ. ಹೆಂಗೋ ಮನೆ ನನಗೆ ಈಗಲೂ ಆಗ್ತಾ ಇಲ್ಲ. ವಾವ್, ಎಮ್ಮಿ. ನೋಡಿ, ಕಣ್ ಕಾಣಲ್ಲ ಅಂದವ್ರಿಗೆಲ್ಲ ಎಷ್ಟು ಕಷ್ಟ. ಬ್ಯೂಟಿಫುಲ್ ಆಗಿರೋದನ್ನ ನೋಡಕ್ಕಾಗಲ್ಲ. ಕಣ್ಣು ಆಗ್ತಾನೆ ಇಲ್ಲ, ಮಂಜ್ ಕಾಣಿಸ್ತಾ. ಏನೇನು ಡಿಸ್ಅಡ್ವಾಂಟೇಜಸ್ ಹೇಳು ಕಣ್ ಕಾಣಿಲ್ಲ ಅಂದ್ರೆ? ಎಷ್ಟು ಕಷ್ಟ. ಅದೇ ಬಿಗ್ ಡಿಸ್ಅಡ್ವಾಂಟೇಜ್, ಕಣ್ಣಿಲ್ದಿದೆ ಡಿಸ್ಅಡ್ವಾಂಟೇಜು. ಇನ್ನು ಅದ್ರಲ್ಲೇ ಡಿಸ್ಅಡ್ವಾಂಟೇಜ್ ಹುಡುಕ್ತೆ. ದೇವ್ರ ಕಣ್ಣು ಕೊಡ್ಲಿದೆ, ಅದೇ ದೊಡ್ಡ ಇದಾಯ್ತು ಅವ್ರಿಗೆ. ನಿನಗೇನಂತ ಅನಿಸ್ತು? ಏನಿಲ್ಲ, ಕಣ್ಣಿಲ್ಲ ಅಂದ್ರೆ ಆಗಲ್ಲ. ಏನಿಲ್ಲ ಅಂದ್ರೆ ಆಗಲ್ಲ. ಮನುಷ್ಯನ ದೇವ ನಾವು ದೇವ್ರು ಹಿಂಗೆ ಕೊಟ್ಟಿರೋದೇ ಪುಣ್ಯ ಅನ್ಕೊಂಡಿರ್ಬೇಕಷ್ಟೇ. ಎಲ್ಲ ಸರಿಯಾಗಿ ಕೊಟ್ಟಿರೋದೇ, ಸರಿಯಾಗಿ ಇಟ್ಕೊಂಡಿರೋದೇ ಪುಣ್ಯ. ಏನಿಲ್ವಾ, ಎಂತ ಬ್ಯೂಟಿಫುಲ್ ಹುಡುಗಿನ ನೋಡಕ್ಕಾಗ್ತಾ ಇಲ್ಲ ಅಂತ ಅನಿಸ್ಲಿಲ್ವಾ ನಿಂಗೆ? ಅದನ್ನ ಹೇಳ್ಬೇಕಿತ್ತ? ಅದನ್ನ ಹೇಳ್ಬೇಕಿತ್ತು ಫಸ್ಟ್ ನಾನು. ಬ್ಯೂಟಿಫುಲ್ ಹುಡುಗಿನ ನೋಡಕ್ಕಾಗಲ್ಲ. ಆಮೇಲೆ ನೋಡಿ, ಬ್ಯೂಟಿಫುಲ್ ಫುಡ್ನ ಫೀಲ್ ಮಾಡಕ್ಕಾಗಲ್ಲ. ಬಾಯಿ ಇರುತ್ತಲ್ಲ, ಹಂಗೆ ಫೀಲ್ ಮಾಡೋದು. ಓಕೆ, ಫೈನಲಿ ಡನ್ ಗೈಸ್. ನೋಡಿ, ಸಕ್ಕತ್ತಾಗಿದೆ. ದೋಸೆ ಖುಷಿ. ಅದು ಜಾಸ್ತಿ ಸ್ಟಿರ್ ಮಾಡಬಾರ್ದು, ಹಂಗೆ ಬಿಡ್ಬೇಕು. ಅದು ಅವಾಗಲೇ ಬರ್ತಲ್ಲ. ಇಲ್ಲಿ ಬಂದಿತ್ತು, ಇಲ್ಲಿ ಹೋಗಿ. ಅದು ಫಸ್ಟ್ ಹಾಕಿರೋ ಎಗ್ ಅದು. ಕಲಾಯಿದೆ ಸೀರಿಯಸ್ ಆಗಿ. ಟೇಸ್ಟ್ ಮಾಡಿಬಿಟ್ಟ ಖುಷಿ ಸ್ವಲ್ಪ. ಸಕ್ಕತ್ತಾಗಿದೆ. ಆಬ್ವಿಯಸ್ಲಿ ಇದು ಎಲ್ಲ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆಯಿತಾ? ಹಂಗೆ ಡೈರೆಕ್ಟಾಗಿ ಕೆಲವ್ರು ಗ್ರೈಂಡ್ ಮಾಡ್ತಾರೆ, ಚೆನ್ನಾಗಿರಲ್ಲ, ಒಂಥರ ಹಸಿ ಇರುತ್ತೆ. ಇದೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ಸಿಗ್ತೀನಿ. ಓಕೆನಾ? ಓಕೆ ಗೈಸ್, ನಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸಕ್ಕತ್ತಾಗಿ ಬಂದಿದೆ. ಓಕೆನಾ? ತೋರಿಸ್ತೀನಿ ಝೂಮಲ್ಲಿ.
ಓಕೆ ಗೈಸ್, ಈ ಒಂದು ನಮ್ಮ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನನ್ನ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ Subscribe to Prati's vlog. See you on the next vlog. Thank you for watching. Bye bye.